Hello everyone. Welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 36ನೇ ಪ್ರಶ್ನೆಯನ್ನ ಗಮನಿಸಿ. ಕೆಳಗೆ ಕೊಟ್ಟಿರುವ ಚಿತ್ರನಕ್ಷೆಯನ್ನ ಗಮನಿಸಿ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ. ಕೋಷ್ಟಕವನ್ನ ಗಮನಿಸಿ. ಇಲ್ಲಿ ತಿಂಗಳುಗಳು ಕೊಟ್ಟಿದ್ದಾರೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಇಲ್ಲಿ ಒಂದು ಕಾರಿನ ಚಿತ್ರ ಇಸ್ ಈಕ್ವಲ್ ಟು 100 ಕಾರ್ಸ್. ಅರ್ಧ ಕಾರಿನ ಚಿತ್ರ ಇಸ್ ಈಕ್ವಲ್ ಟು 50 ಕಾರುಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಪ್ರಶ್ನೆ ಏನಿದೆ, ಜುಲೈ ತಿಂಗಳಿನಲ್ಲಿ ತಯಾರಾದ ಕಾರುಗಳ ಸಂಖ್ಯೆ ಎಷ್ಟು? ಎರಡನೆಯ ಪ್ರಶ್ನೆ, ಯಾವ ತಿಂಗಳಿನಲ್ಲಿ ಹೆಚ್ಚು ಕಾರುಗಳು ತಯಾರಾಗಿದೆ? ಓಕೆ, ಸೊ ಇಲ್ಲಿ ಇದನ್ನ ಲೆಕ್ಕ ಹಾಕಬೇಕು ನಾವು. ಸೊ ಇಲ್ಲಿ ಜುಲೈ ತಿಂಗಳಿನಲ್ಲಿ ತಯಾರಾದ ಕಾರುಗಳ ಸಂಖ್ಯೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಜುಲೈ ತಿಂಗಳಿನ ಮುಂದೆ 2 ಪೂರ್ಣ ಕಾರುಗಳು ಅಲ್ವಾ? ಸೊ ಇದು 2 ಪೂರ್ಣ ಕಾರುಗಳಿವೆ, ಹಾಗೆ ಒಂದು ಅರ್ಧ ಕಾರಿನ ಚಿತ್ರ ಇದೆ ಅಲ್ವಾ? ಸೊ ಇಲ್ಲಿ ಒಂದು ಪೂರ್ಣ ಕಾರು ಅಂದ್ರೆ ಏನಾಯ್ತು, 100 ಕಾರುಗಳಿಗೆ ಸಮನಾಗತ್ತೆ. ಸೊ 2 ಪೂರ್ಣ ಕಾರುಗಳು ಅಂದ್ರೆ 2 ಗುಣಿಸು 100 ಈಸ್ ಈಕ್ವಲ್ ಟು 200. ಒಂದು ಅರ್ಧ ಕಾರು, ಸೊ ಒಂದು ಅರ್ಧ ಕಾರು ಅಂದ್ರೆ 50 ಕಾರುಗಳಿಗೆ ಸಮ. ಹಾಗಾದ್ರೆ 1 ಗುಣಿಸು 50 ಅಂದ್ರೆ 50. ಸೊ ಒಟ್ಟು ಎಷ್ಟಾಗತ್ತೆ? 200 ಪ್ಲಸ್ 50 ಈಸ್ ಈಕ್ವಲ್ ಟು 250 ಆಗತ್ತೆ. ಸೊ ಉತ್ತರ ಏನಾಯ್ತು? ಜುಲೈ ತಿಂಗಳಿನಲ್ಲಿ 250 ಕಾರುಗಳು ತಯಾರಾಗಿದೆ. ಓಕೆ, ಸೊ ಈಗ ಎರಡನೆಯ ಪ್ರಶ್ನೆ ಏನಿದೆ, ಯಾವ ತಿಂಗಳಿನಲ್ಲಿ ಹೆಚ್ಚು ಕಾರುಗಳು ತಯಾರಾಗಿದೆ ಅಲ್ವಾ? ಸೊ ಇಲ್ಲಿ ಕೋಷ್ಟಕವನ್ನ ವಿಶ್ಲೇಷಣೆ ಮಾಡಿದ್ರೆ, ಸೊ ನೋಡಿ, ಜುಲೈ ತಿಂಗಳಿನಲ್ಲಿ 250 ಕಾರುಗಳು, 2 ಪೂರ್ಣ ಕಾರು ಮತ್ತು ಒಂದು ಅರ್ಧ ಅಂದ್ರೆ 250 ಆಗತ್ತೆ. ಆಗಸ್ಟ್ ತಿಂಗಳಿನಲ್ಲಿ 3 ಕಾರುಗಳು ಅಲ್ವಾ? ಸೊ ಪೂರ್ಣ ಕಾರುಗಳಿದೆ, ಹಾಗಾಗಿ 3 ಗುಣಿಸು 100 300 ಕಾರುಗಳಾಗತ್ತೆ. ಸೆಪ್ಟೆಂಬರ್ ತಿಂಗಳು, ಸೊ ಇಲ್ಲಿ 1 2 3 ಅಲ್ವಾ? ಸೊ ಇಲ್ಲಿ 3 ಪೂರ್ಣ ಕಾರುಗಳು ಅಂದ್ರೆ ಎಷ್ಟಾಯ್ತು? 300 ಪ್ಲಸ್ ಒಂದು ಅರ್ಧ ಕಾರು ಅಂದ್ರೆ ಎಷ್ಟಾಯ್ತು? 50 ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ? 350 ಆಗತ್ತೆ. ಹಾಗಾದ್ರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅತಿ ಹೆಚ್ಚು ಕಾರುಗಳು ತಯಾರಾಗಿದೆ, 350 ಕಾರುಗಳು ತಯಾರಾಗಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಹಾಗಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೆಚ್ಚು ಕಾರುಗಳು ತಯಾರಾಗಿದೆ. ಹಾಗೆ ಜುಲೈ ತಿಂಗಳಿನಲ್ಲಿ ತಯಾರಾದ ಕಾರುಗಳ ಸಂಖ್ಯೆ 250 ಆಗಿದೆ. ಥ್ಯಾಂಕ್ ಯು.